ನಮಸ್ಕಾರ ವೀಕ್ಷಕರೇ, ವಶೀಕರಣ ತಾಂತ್ರಿಕರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇರೋದು ಅಂದರೆ, ನೀವು ಇಷ್ಟಪಟ್ಟಿರೋರು ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ, ಅಥವಾ ನಿಮಗೆ ಅವ್ರು ಇಷ್ಟ ಇರ್ತಾರೆ, ಅವ್ರ ಮುಂದೆ ನೀವು ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ, ಅವರಿಂದನೇ ನಿಮಗೆ ಹುಚ್ಚರಂತೆ ಅವರೇ ಬಂದು ನಿಮ್ಮ ಜೊತೆ ಇರಬೇಕಂದ್ರೆ, ನೀವು ಹೇಳಿದ ಮಾತು ಕೇಳಬೇಕಂದ್ರೆ ಈ ಒಂದು ವಿಚಾರ, ಈ ಒಂದು ತಂತ್ರವನ್ನು ಮಾಡಿದ್ರೆ ಸಾಕು ವೀಕ್ಷಕರೇ. ಅವರು ಎಲ್ಲೇ ಇರಲಿ, ಯಾವ ಜಾಗದಲ್ಲೇ ಕುಳಿತುಕೊಳ್ಳಲಿ, ಅವರೇ ನೀವು ಹೋಗೋದಲ್ಲ, ಅವರೇ ನಿಮ್ಮ ಹತ್ರ ಬರ್ತಾರೆ. ಆ ಒಂದು ಶಕ್ತಿಶಾಲಿ ಆಗಿರುವಂಥ ಒಂದು ವಶೀಕರಣ ಯಂತ್ರದಲ್ಲಿ ತಂತ್ರ ವೀಕ್ಷಕರೇ ಇದು. ಈ ಒಂದು ತಂತ್ರವನ್ನು ಮಾಡಲಿಕ್ಕೆ ಒಂದು ಯಂತ್ರ ಏನಪ್ಪ ಅಂದರೆ, ಡಿಸ್ಪ್ಲೇಯಲ್ಲಿ ಕಾಣ್ತಿರುವಂತಹ ಒಂದು ಗುರುಜಿ ನಂಬರ್ಗೆ ಕರೆ ಮಾಡಿ. ನಿಮ್ಮ ಜೀವನದ ಎಂಥ ಅನೇಕ ಗುಪ್ತ ಸಮಸ್ಯೆಗಳಿದ್ರೂ ಕೂಡ, ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ, ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಕ್ಷಣ ಮಾರ್ಗದಲ್ಲಿ ಪರಿಹಾರ ಎಂಬುದು ಸೂಚಿಸ್ಕೊಡ್ತಾರೆ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ಒಂದು 2 ಏಲಕ್ಕಿಯನ್ನು ತಗೊಳ್ಳಿ. 2 ಏಲಕ್ಕಿಯನ್ನು ತಗೊಂಡು ನಿಮ್ಮ ಬಾಯಲ್ಲಿ ನಾಲಿಗೆ ಮೇಲೆ ಇಟ್ಕೊಳ್ಳಿ, ಆಯಿತಾ. ಅವರು ಯಾರನ್ನು ಇಷ್ಟಪಡ್ತಾ ಇದ್ದಾರಲ್ಲ ಅವರ ಮನಸ್ಸನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ. ಏನಪ್ಪ ಅದು ತಂತ್ರ ಅಂದರೆ, ಡಿಸ್ಪ್ಲೇಯಲ್ಲಿ ಕಾಣ್ತಿರುವಂಥ ಒಂದು ಮಂತ್ರ ಇದೆ. ಕ್ಲೀಂ ಇಷ್ಟ ಸಿದ್ಧಿ ವಶಂ ಮನಸಚ್ಚ ಕುರುಂ ಪಟ್ ಸ್ವಾಹ. ಅಂದರೆ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಲ್ಲ ಅವರ ಒಂದು ಮನಸ್ಸನ್ನು ನಿಮ್ಮ ಜೊತೆ ಹೋಲಿಸಿ ಮಾಡುವಂಥ ಒಂದು ಈ ತಂತ್ರ ಇದು, ಆಯಿತಾ. ಅದೇ ಯಾವ ರೀತಿಯಪ್ಪ ಅಂದರೆ, ಒಂದು ಬಿಳಿ ಹಾಳೆಯನ್ನು ತಗೊಂಡು ಅದರ ಮೇಲೆ ಕ್ಲೀಂ ಇಷ್ಟ ಸಿದ್ಧಿ ವಶಂ ಮನಸಚ್ಚ ಕುರುಂ ಫಟ್ ಸ್ವಾಹ ಈ ಒಂದು ಮಂತ್ರವನ್ನು ಬರೆದಾದ ನಂತರ ಅದರ ಕೆಳಭಾಗದಲ್ಲಿ ನೀವು ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾರನ್ನು ಇಷ್ಟಪಡ್ತಾ ಇದ್ದಾರಲ್ಲ ಅವರ ಹೆಸರನ್ನು ಬರೀರಿ. ಅವರ ಹೆಸರನ್ನು ಬರೆದು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅವರ ಹೆಸರನ್ನು ನೆನೆಸ್ಕೊಂಡೇ ಮಾಡಬೇಕಾಗ್ತದೆ. ಅವರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಅನ್ನೋ ರೀತಿ ಮಾಡಬೇಕಾಗುತ್ತೆ. ಇಮ್ಯಾಜಿನ್ ಮಾಡಿಕೊಂಡು ಮಾಡಿದ್ರೇ ಈ ಒಂದು ತಂತ್ರಕ್ಕೆ ಒಂದು ಬೆಲೆ ಸಿಗುತ್ತೆ. ಆ ಒಂದು ತಂತ್ರದಿಂದ ನಿಮಗೆ ಉಪಯೋಗ ಆಗುತ್ತೆ. ಆ ರೀತಿ ಇರ್ತದೆ ವೀಕ್ಷಕರೇ ಇದು. ಕ್ಷಣ ಮಾರ್ಗದಲ್ಲಿ ಈ ಒಂದು ಕರೆಕ್ಟ್ ನೀವು ಏನಾದರೂ ಕೆಲಸ ಮಾಡಿದ್ದೀರಾ ಅಂದರೆ, ಈ ಒಂದು ಕೆಲಸ ಯಾವಾಗಪ್ಪ ಮಾಡಬೇಕು ಅಂದರೆ, ಶನಿವಾರ ಬೆಳಗ್ಗೆ 5 ಗಂಟೆ ಮುಹೂರ್ತದಲ್ಲಿ, ಅಂದರೆ ಬ್ರಾಹ್ಮಿ ಮುಹೂರ್ತ ಯಾವಾಗ ಇರುತ್ತೆ ನೋಡಿ, ಅವಾಗೆಲ್ಲ ಮಾಡ್ಬೋದು. ಆದರೆ ವಿಶೇಷವಾಗಿ ಶನಿವಾರ ಮಾಡಿದ್ರೆ ಸ್ವಲ್ಪ ಉತ್ತಮ, ಆಯಿತಾ. ಜನನ ಮನನ ತರಣ 3 ಆಗಿರ್ಬಾರ್ದು ಅಂಥ ಜಾಗದಲ್ಲಿ ಕುಂತು ಮಾಡಬೇಕಾಗ್ತದೆ, ಆಯಿತಾ. ಡಿಸ್ಪ್ಲೇಯಲ್ಲಿ ಕಾಣ್ತಿರುವಂಥ ಗುರುಜಿ ನಂಬರ್ಗೆ ಕರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಧನ್ಯವಾದಗಳು.